ಅಧ್ಯಾಯ 2 ಶ್ಲೋಕ 64. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹೇಳಿಕೊಡುವುದನ್ನು ಅನುಸರಿಸಿ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ರಾಗದ್ವೇಷಗಳನ್ನು ತ್ಯಜಿಸಿದ ಅಂದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ವಿಷಯವನ್ನು ಅನುಭವಿಸುತ್ತಿರುವ ಅಂದರೆ ವಿಧೇಯವಾದ ಇಂದ್ರಿಯಗಳ ಮೂಲಕ ವಿಷಯಗಳೊಡನೆ ವ್ಯವಹರಿಸುತ್ತಿದ್ದರೂ ಅಂತಹ ವ್ಯಕ್ತಿಯು ಶಾಂತಿಯನ್ನು ಪಡೆಯುತ್ತಾನೆ. ಯಾವಾತನು ಸಂಪೂರ್ಣವಾಗಿ ತನ್ನ ಇಂದ್ರಿಯಗಳ ಮೇಲೆ ತನ್ನ ಹತೋಟಿ ಪಡೆದಿದ್ದಾನೋ ಅವನು ವಿಷಯಗಳ ನಡುವೆ ಬಾಳುವೆ ಮಾಡ್ತಿದ್ರೂ ಅವುಗಳು ಯಾವುವೂ ಅವನನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅವನು ರಾಗದ್ವೇಷಗಳಿಲ್ಲದ ವಿಮುಕ್ತನು. ಅಂತಹವನು ಮಾತ್ರ ಶಾಂತಿಯನ್ನು ಅನುಭವಿಸ್ತಾನೆ. ವಿಷಯಗಳಿಂದ ಓಡಿ ಹೋದರೆ ಅಂತಹವನಿಗೆ ಆಂತರಿಕ ಶಾಂತಿಯ ಭರವಸೆಯನ್ನು ಸದಾ ಯಾರೂ ಕೊಡೋದಿಲ್ಲ. ಏಕೆಂದರೆ ಅವನ ಆಂತರಿಕ ತೊಳಲಾಟ ಬಾಹ್ಯ ಪ್ರಪಂಚದ ವಿಷಯಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಯನ್ನು ಅವಲಂಬಿಸಿಲ್ಲ. ಅವನ ಆಂತರಿಕ ತೃಷೆಯೇ ಅವನ ಅಶಾಂತಿಗೆ ಕಾರಣ. ಆದರೆ ಪ್ರಾಜ್ಞನು ಆತ್ಮ ಸಂಯಮಿಯಾಗಿದ್ದು ಪ್ರಾಪಂಚಿಕ ವಿಷಯಗಳ ನಡುವೆ ಚಲಿಸುತ್ತಿದ್ದರೂ ಯಾವ ವಿಶೇಷ ಪ್ರೇಮವನ್ನು ಅವುಗಳ ಬಗೆಗೆ ಹೊಂದಿರೋದಿಲ್ಲ. ಇಲ್ಲವೇ ಯಾವುದೇ ರೀತಿಯ ತಿರಸ್ಕಾರವನ್ನೂ ಸತ ಹೊಂದಿರೋದಿಲ್ಲ. ಯಾರು ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದುವರೋ ಅವರ ಮನಸ್ಸು ಪ್ರಶಾಂತವಾಗಿರುವುದು. ಮನಸ್ಸಿನ ಸ್ವಾಸ್ಥ್ಯವನ್ನು ಸದಾ ಕೆಡಿಸೋದು ಈ ಎರಡು ಭಾವನೆಗಳು. ಒಂದು ರಾಗ. ನಮಗೆ ಇಷ್ಟವಾದ ವಸ್ತುವಿನ ಕಡೆ ಮನಸ್ಸು ಪದೇ ಪದೇ ಹೋಗ್ತಿರತ್ತೆ. ಆ ವಸ್ತು ಹತ್ತಿರ ಇಲ್ಲದೇ ಇದ್ರೂ ಇರಬಹುದು, ಆದರೂ ಅದನ್ನು ಕುರಿತು ಮೆಲುಕು ಹಾಕ್ತಾ ಇರ್ತೇವೆ. ಆ ವಸ್ತು ದೂರ ಹೋದರೆ ಅದರ ಮೇಲಿರುವ ರಾಗ ಏನು ಕಡಿಮೆ ಆಗೋದಿಲ್ಲ. ಅದು ಹೇಗೆ ಅಂದರೆ ರಬ್ಬರಿನಂತೆ ಅದು ಉದ್ದವಾಗುವುದು. ರಬ್ಬರಿಗೂ ಒಂದು ಮಿತಿ ಇದೆ. ಆದರೆ ಜಾಸ್ತಿ ಎಳೆದರೆ ಅದು ರಬ್ಬರು ಕಡ್ದು ಹೋಗುತ್ತೆ. ಆದರೆ ಮನಸ್ಸು ಹಾಗಲ್ಲ. ಜಾಸ್ತಿ ಎಳೆದರೂ ವಿಸ್ತಾರವಾಗುವುದೇ ಹೊರತು ಹರಿದು ಹೋಗೋದಿಲ್ಲ. ಅದರಂತೆಯೇ ದ್ವೇಷ. ದ್ವೇಷ ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿಯನ್ನು ವ್ಯಯ ಮಾಡುವುದು. ರಾಗದಿಂದ ನಮ್ಮ ಮನಸ್ಸಿಗೆ ಆಹ್ಲಾದವಾಗುವುದು, ದ್ವೇಷದಿಂದ ನಮ್ಮ ಮನಸ್ಸು ಕೆಡುವುದು. ಆ ವಸ್ತುವನ್ನೇ ನೆನೆದು ಅದನ್ನು ಶಪಿಸ್ತಾ ಇರ್ತೀವಿ. ದ್ವೇಷಿಸುವ ವಸ್ತುವನ್ನೇ ನಾವು ಅನುಗಾಲವೂ ಚಿಂತಿಸ್ತಿರ್ತೀವಿ. ಪ್ರೀತಿಗಿಂತ ದ್ವೇಷ ತೀವ್ರವಾದುದು. ರಾಗ ದ್ವೇಷಗಳನ್ನು ಯಾವಾಗ ನಾವು ತಡೆಗಟ್ಟುವೆವೋ ಆಗ ಬೇಕಾದಷ್ಟು ಶಕ್ತಿ ವ್ಯಯವಾಗುವುದನ್ನು ನಿಲ್ಲಿಸಬಹುದು.
ಗೀತೆಯು ನಾವು ಇಂದ್ರಿಯಗಳ ಪ್ರಪಂಚವನ್ನ ಬಿಟ್ಟು ಎಲ್ಲೋ ಮೂಲೆಯೊಂದರಲ್ಲಿ ಕುಳಿತುಕೊಂಡು ತಪೋಜೀವನವನ್ನ ನಡೆಸಬೇಕು ಅಂತ ಅಪೇಕ್ಷಿಸೋದಿಲ್ಲ. ಪ್ರಪಂಚದಲ್ಲಿ ಬದುಕಿ ಇಂದ್ರಿಯ ವಿಷಯಗಳ ನಡುವೆಯೇ ಬದುಕ್ತಾ ನಿಮ್ಮನ್ನು ಕೆಳಕ್ಕೆಳೆಯುವ ಸ್ವಭಾವದ ಶಕ್ತಿಗಳ ವಿರುದ್ಧ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ ಅಂತ ಹೇಳುತ್ತೆ. ಯಾರು ಇಂದ್ರಿಯವನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡಿರುವನೋ ಅವನ ಮನಸ್ಸು ಪ್ರಶಾಂತವಾಗಿರುತ್ತೆ. ಆ ಚಿತ್ತ ಸರೋವರಕ್ಕೆ ಹೊರಗಿನಿಂದ ಯಾವ ಕಲ್ಲು ಬಿದ್ದರೂ ಸ್ವಾಸ್ಥ್ಯಕ್ಕೆ ಭಂಗ ಬರೋದಿಲ್ಲ. ಅವನು ಬೀಳುವುದನ್ನೆಲ್ಲ ಹೊರಗಡೆನೇ ತಡಿತಾನೆ. ಅವನು ಒಂದು ದೊಡ್ಡ ಸಂತೆಯ ಮಧ್ಯದಲ್ಲಿದ್ದರೂ ಪ್ರಶಾಂತ ಚಿತ್ತನಾಗಿರ್ತಾನೆ. ಇಂದ್ರಿಯ ಜಿತನಲ್ಲದವನು ಒಂದು ಪ್ರಶಾಂತ ಸ್ಥಳದಲ್ಲಿದ್ದರೂ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರುತ್ತೆ. ರಾಗ ದ್ವೇಷ ವಿಯುಕ್ತೈಸ್ತು. ನೀವು ರಾಗ ದ್ವೇಷಗಳನ್ನು ತ್ಯಜಿಸಿದಾಗ ವಿಷಯಾನ್ ಇಂದ್ರಿಯೈಶ್ಚರನ್, ನಿಮ್ಮ ಇಂದ್ರಿಯಗಳು ವಿಷಯಗಳ ನಡುವೆ ಸ್ವತಂತ್ರವಾಗಿ ಚಲಿಸಿಕೊಂಡಿದ್ದಾಗ, ಚರನ್ ಅಂದರೆ ಸ್ವತಂತ್ರವಾಗಿ ಚಲಿಸೋದು. ಆದರೆ ಆತ್ಮವಶ್ಯೈಹಿ, ತನ್ನನ್ನು ತಾನು ಹದ್ದಿನಲ್ಲಿರಿಸಿಕೊಂಡಿರುವವನಿಂದ, ವಿಧೇಯಾತ್ಮ, ತನ್ನನ್ನು ತಾನು ಸಂಯಮದಲ್ಲಿಟ್ಟುಕೊಂಡಿರುವವನು, ಅಂತಹ ಸಂಯತ ಚಿತ್ತ ಉಳ್ಳವನು ಪ್ರಸಾದ ಮಧಿಗಚ್ಚತಿ, ನಿಜವಾದ ಶಾಂತಿಯನ್ನು, ನೆಮ್ಮದಿಯನ್ನು, ಪ್ರಸನ್ನತೆಯನ್ನು ಪಡೆಯುತ್ತಾನೆ. ಶಾಂತವಾದ, ಸಂತೋಷದ, ಸ್ವತಂತ್ರ ಮನಸ್ಥಿತಿಯನ್ನ ಪ್ರಸಾದ ಅಂತ ಕರೀತಾರೆ. ಅಂತಹ ಮನು ಪ್ರಸಾದ ಮಧಿಗಚ್ಚತಿ, ನೆಮ್ಮದಿಯನ್ನು ಪಡೆಯುತ್ತಾನೆ. ಮನಸ್ಸನ್ನ ನಿತ್ಯ ವ್ಯವಹಾರದಲ್ಲಿ ಸಂಯಮದಲ್ಲಿಡೋದು ಮತ್ತು ಇಂದ್ರಿಯ ವಿಷಯದಲ್ಲಿ ವರ್ತಿಸುವಾಗ ರಾಗದ್ವೇಷ ಇಲ್ಲದೆ ಇರೋದು, ಈ ಎರಡು ಅಂಶಗಳನ್ನು ಪಾಲಿಸಿದರೆ ನಮಗೆ ಜೀವನದಲ್ಲಿ ಗೊಂದಲಗಳೇ ಇರೋದಿಲ್ಲ. ಮನಸ್ಸಿನ ಆ ಸ್ಥಿತಿಯನ್ನೇ ಶಾಂತಿ ಅಥವಾ ಪ್ರಸಾದ ಅಂತ ಕರೆಯೋದು. ಇಂದ್ರಿಯಗಳಿಂದ ಸ್ವಲ್ಪವೂ ತಳಮಳಗೊಳ್ಳದ ಮನಸ್ಸನ್ನ ಶುದ್ಧ ಮನಸ್ಸು ಅಂತ ಹೇಳ್ತಾರೆ. ವಿಷಯಗಳೊಡನೆ ಇರುವಾಗ ಸಹ ವಿಚಲಿತಗೊಳ್ಳದ ಹಾಗೆ ಮನಸ್ಸನ್ನ ಯಾರು ಪಳಗಿಸಿರ್ತಾರೋ ಮತ್ತು ಯಾರಿಗೆ ವಿಷಯಗಳ ಬಗ್ಗೆ ಸ್ವಲ್ಪವೂ ರಾಗದ್ವೇಷಗಳಿಲ್ಲವೋ ಅಂತಹವರ ಮನಸ್ಸು ಶಾಂತಿಯಿಂದಿರುತ್ತೆ. ಏಕೆಂದರೆ ವಿಷಯಗಳು ಅಂತಹವರ ಮೇಲೆ ಏನು ಪರಿಣಾಮ ಬೀರೋದಿಲ್ಲ. ಅಂತಹವರ ಮನಸ್ಸು ಶಾಂತತೆಯನ್ನು, ಸಮಾಧಾನವನ್ನು ತಾನಾಗಿ ಪಡೆಯುತ್ತೆ.